ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಹಬ್ಬ ಎಲ್ಲ ಮಾಡಿ ಎಲ್ಲ ಖುಷಿಯಾಗಿ ಹೋಳಿಗೆ ತಿಂದು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ತೊಗರಿಬೇಳೆ ಹೋಳಿಗೆ ಮಾಡ್ತಿದ್ದೀನಿ. ಹಬ್ಬದ ಕ್ಲೀನಿಂಗ್ ಕೆಲಸ ಮತ್ತು ಹಬ್ಬದ ಕೆಲಸ ಎಲ್ಲ ಇದ್ದಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಈಗ ಬೇಳೆ ಹೋಳಿಗೆ ನಾನು ಹಬ್ಬದ ದಿನವೇ ಮಾಡಿದ್ದು, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಟಯರ್ಡ್ ಆಗಿತ್ತು. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ತೊಗರಿಬೇಳೆ ಹೋಳಿಗೆ ಮಾಡ್ತಿದ್ದೀನಿ. ನಾನು ಒಂದು 3/4 kg ತೊಗರಿಬೇಳೆ ತೊಗೊಂಡಿದ್ದೀನಿ. ಜನ ಜಾಸ್ತಿ ಇರೋದ್ರಿಂದ ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ತುಂಬ ಈಸಿಯಾಗಿ, ಅಂದರೆ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಹೋಳಿಗೆ, ಆದರೆ ನೀಟಾಗಿ ಹೋಳಿಗೆ ಎಲ್ಲ ಕಿತ್ತೋಗದಿರೋ ಥರ ನೀಟಾಗಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ನಾವು ನೀವು ಮಾಡೋದನ್ನು ಪ್ರೊಸೀಜರ್ ನೀಟಾಗಿ ಫಾಲೋ ಮಾಡಿದ್ರೆ ಸಾಕು. ಸಲ ಮಾಡೋದನ್ನು ನೀಟಾಗಿ ನೋಡ್ಕೊಂಬಿಟ್ರೆ ಅದೇ ನೀಟಾಗಿ ಮಾಡೋಕ್ಕೆ ಬರುತ್ತೆ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನಂತೂ ಮರಿಬೇಡಿ. ಹಾಗೆ ನೀವು ಒಂದ್ಸಲಿ ತೊಗರಿಬೇಳೆ ಹೋಳಿಗೆ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ, ಸೂಚನೆಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈಗ ನೋಡಿ, ನಾನು ತೊಗರಿಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಹೋಳಿಗೆ ಮಾಡೋಕ್ಕೆ ನಾನು ಒಂದು 3/4 kg ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ಅಷ್ಟೇ ಅಲ್ಲ, ಕಡಲೆಬೇಳೆಲಿ ಕೂಡ ಹೋಳಿಗೆ ಮಾಡ್ಬೋದು, ಆದರೆ ತೊಗರಿಬೇಳೆ ಹೋಳಿಗೆ ಅಷ್ಟು ಸಾಫ್ಟ್ ಬರೋಲ್ಲ ಕಡಲೆಬೇಳೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. 3/4 kg ತೊಗರಿಬೇಳೆ ತೊಳೆದು ಅದಕ್ಕೆ ಸೇರಿಸ್ಕೊತಿದ್ದೀನಿ. 2 ಸಲ ತೊಳೆದಿದ್ದೀನಿ. ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು, ಆದರೆ ಕಲಸೋಗ್ಬಿಡುತ್ತೆ ಹೋಳಿಗೆ, ಹೂರ್ಣ ತೆಳುವಾಗ್ಬಿಡುತ್ತೆ, ಹೋಳಿಗೆ ನೀಟಾಗಿ ಬರೋಲ್ಲ. ಹಂಗಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊತಿದ್ದೀನಿ. ತೊಗರಿಬೇಳೆ ಬೇಯೋಕ್ಕಿಟ್ಟು ನಾನೀಗ ಕಣ್ಕ ರೆಡಿ ಮಾಡ್ಕೊತಿದ್ದೀನಿ. ಚಿಟಿಕೆ ಉಪ್ಪು, ಅರಶಿನ ಹಾಕ್ಕೊಂಡು 3/4 ಲೋಟ ಚಿರೋಟಿ ರವೆ ಮತ್ತು 1.5 ಲೋಟ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ ನಿಮಗೆ 3/4 kg ತೊಗರಿಬೇಳೆ ಅಂದರೆ 3/4 kg ಮೈದಾ ಹಿಟ್ಟು ಅಂದರೆ ನಿಮಗೆ ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ ಹಿಟ್ಟು ಸೇರಿಸ್ಕೊಬೋದು. ಇಲ್ಲ ಅರ್ಧ ಭಾಗ ಚಿರೋಟಿ ರವೆ, ಅದರ ಡಬಲ್ಲು ಮೈದಾ ಹಿಟ್ಟು, ಆ ಥರ ಸೇರಿಸ್ಕೊಂಡಾದರೂ ಮಾಡ್ಕೋಬೋದು. ಈಗ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಕಲಸ್ಕೊಂಡಿದ್ದೀನಿ. ತುಂಬ ತೆಳು ಮಾಡ್ಕೊಬಿಡಿ, ಹಾಗೆ ತುಂಬ ಗಟ್ಟಿಗೂ ಇರಬಾರ್ದು. ಮೈದಾ ಹಿಟ್ಟು ಸಾಫ್ಟಾಗಿ ಕಲಿಸ್ಕೋಬೇಕು. ನಾವು ಗೋಧಿ ಹಿಟ್ಟು ಏನು ಕಲಿಸ್ತೀವಿ ಚಪಾತಿ ಮಾಡೋಕ್ಕೆ, ಅದಕ್ಕಿಂತ ಸ್ವಲ್ಪ ಲೈಟಾಗಿ ತೆಳು ಇರಬೇಕು ಮತ್ತು ಸಾಫ್ಟಾಗಿ ಕಲಿಸ್ಕೋಬೇಕು. ಕಲಸಿ ಆದಮೇಲೆ ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷ ನಾದ್ಕೋಬೇಕು. ನೋಡಿ, ಈ ಥರ ಆದ್ರೇ ನಿಮಗೆ ಹೋಳಿಗೆ ಪರ್ಫೆಕ್ಟಾಗಿ ಬರೋದು. ಚೆನ್ನಾಗಿ ನಾದ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಮೇಲೆ ಹಾಕಿ, ಅದನ್ನು ಮೈದಾ ಹಿಟ್ಟು ನಾವು ಏನು ಕಲಸಿದ್ದೀವೋ ಅದನ್ನು ಎಣ್ಣೆಯಲ್ಲಿ ಮುಳುಗಿಸಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಒಂದು 3-4 ಅವರ್ ಇದು ನೆಂದರೆ ಕಣಕ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನೆನೆಯಬೇಕು. ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಸಾಫ್ಟಾಗಿ ನೆನೆಯುತ್ತೆ. ಈಗ ನೋಡಿ, ಬೇಳೆ ಬೆಂದಿದೆ. ಇದನ್ನು ನಾನು ಕಂಡಿ ಪಾತ್ರೆಯಲ್ಲಿ ಶೋಧಿಸ್ಕೊತಾ ಇದ್ದೀನಿ. ನಾನು ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ. ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ ಅದು ಗಟ್ಟಿಯಾಗೇ ಬರುತ್ತೆ. ಮಿಕ್ಸಿಲಿ ಮಾಡೋರು ಸ್ವಲ್ಪ ಕಡಿಮೆ ಬೇಯಿಸ್ಕೊಡಿದ್ದೀವಿ. ಅದಕ್ಕಿಂತ ಅಂದರೆ ತುಂಬ ದಿಂಡು ಹೊಡೆಯೋ ಥರ ಬೇಯಿಸ್ಕೊಬಿಡಿ. ಲೈಟಾಗಿ ದಿಂಡು ಹೊಡೆದಾಗಲೇ ಬಸ್ಕೊಂಬಿಡಿ. ಈಗ ನಾನು ಬೇಳೆ ಬೇಯಿಸ್ಕೊಂಡಿರೋಂಥ ಪಾತ್ರೆಗೆ ಒಂದು 3/4 kg ಬೆಲ್ಲ ಹಾಕ್ಕೊಂಡಿದ್ದೀನಿ. 3/4 kg ಮೈದಾ ಹಿಟ್ಟು, ಚಿರೋಟಿ ರವೆ ಸೇರಿಸಿ 3/4 kg ಮತ್ತು 3/4 kg ತೊಗರಿಬೇಳೆ, 3/4 kg ಬೆಲ್ಲ ಕರಗಿದ್ಮೇಲೆ ಅದಕ್ಕೆ ಒಂದು ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರೋದನ್ನ ಸೇರಿಸ್ಕೊತಿದ್ದೀನಿ. ನೀವು ತೆಂಗಿನಕಾಯಿ ಚೆನ್ನಾಗಿ ತಿನ್ನೋರಾದರೆ ಅರ್ಧ kgಗೆ 1.5 ತೆಂಗಿನಕಾಯಿ ಥರ ಹಾಕ್ಕೋಬೋದು. 1 kgಗೆ 3 ತೆಂಗಿನಕಾಯಿ ಹಾಕಿದ್ರೂ ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ಕರಗಿದೆ, ಪಾಕ ಥರ ಆಗಿದೆ ಲೈಟಾಗಿ. ಈಗ ಬೇಳೆ ಬೇಯಿಸ್ಕೊಂಡಿದ್ದು ಏನು ಶೋಧಿಸ್ಕೊಂಡು ಇಟ್ಕೊಂಡಿದ್ದಲ್ಲ, ಇದಕ್ಕೆ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸ್ಕೊತೀನಿ. ಈ ಥರ ಮಾಡೋದ್ರಿಂದ ನೀವು ಬೇಳೆ ಹೋಳಿಗೆನ ನೀವು 3-4 ದಿವಸ ಕೂಡ ಇಟ್ಟು ತಿನ್ಬೋದು. ಈ ಬಿಸಿಲು ಟೈಮಲ್ಲಿ ಕೂಡ. ಬೇರೆ ಟೈಮಲ್ಲಿ ಅಂದರೆ ಇನ್ನೂ ನೀವು 4-5 ದಿವಸ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಮಾಡಲಿಲ್ಲ ಅಂದರೆ ಹೋಳಿಗೆ ಬೇಗ ಹಾಳಾಗ್ಬಿಡುತ್ತೆ. ಬಿಸಿಲು ಟೈಮಲ್ಲಂತೂ 2 ದಿವಸಕ್ಕೆ ಹಾಳಾಗುತ್ತೆ. ಹಂಗಾಗಿ ಈ ಥರ ಬೆಲ್ಲ, ತೆಂಗಿನಕಾಯಿ, ಬೇಳೆ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ಅದರ ನೀರಿನಂಶ ಎಲ್ಲ ಅಬ್ಸರ್ವ್ ಆದಮೇಲೆ, ಸ್ವಲ್ಪ ಕಡಿಮೆ ಆದಮೇಲೆ ಇದನ್ನು ಆರಾಕಿಟ್ಟು ಗ್ರೈಂಡಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಹೀಗೆ ಇದಕ್ಕೆ ಒಂದು 10 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ. ಒಂದು 3-4 ಅವರ್ ನೆಂದರೆ, 2 ಅವರ್ ನೆಂದರೂ ಬರುತ್ತೆ ಹೋಳಿಗೆ, ಆದರೆ 3-4 ಅವರ್ ನೆಂದರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮೈದಾ ಹಿಟ್ಟು ಸ್ವಲ್ಪ ತೊಗೊಂಡು ಒಂದು ಎಣ್ಣೆ ಕವರ್ ಮೇಲೆ ತಡ್ತಿದ್ದೀನಿ. ನೀವು ಬೇಕಾದ್ರೆ ಹೋಳಿಗೆ ಕವರ್ ಯೂಸ್ ಮಾಡ್ಕೋಬೋದು. ಹೋಳಿಗೆ ಕವರಲ್ಲಾದರೂ ನೀಟಾಗಿ ಬರುತ್ತೆ. ನನಗೆ ರೊಟ್ಟಿ ತಟ್ಟಿ ಅಭ್ಯಾಸ ಇರೋದ್ರಿಂದ, ಹಾಸನ ಸೈಡವ್ರು ಆಗಿರೋದ್ರಿಂದ ನಾವು ಎಣ್ಣೆ ಕವರಲ್ಲೇ ಹೋಳಿಗೆ ತಟ್ಟೋದು. ತುಂಬ ಚೆನ್ನಾಗಂತೂ ಬರುತ್ತೆ. ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೋಬೇಕು. ಅಂದರೆ ತುಂಬ ಜಾಸ್ತಿ ಎಣ್ಣೆ ಯೂಸ್ ಮಾಡಿದ್ರೆ ಬೇಗ ಹೋಳಿಗೆ ಹಾಳಾಗುತ್ತೆ. ಸ್ವಲ್ಪ
ಹೋಳ್ಗೆಗೆ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಸಿಗೆ ಟೈಮಲ್ಲಂತೂ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ಬೇಗ ಹಾಳಾಗುತ್ತೆ. ನೋಡಿ 2 ಸೈಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ತೆಳುವಾಗೂ ಬರುತ್ತೆ ಹೋಳ್ಗೆ, ನಾವು ಎಷ್ಟು ನೀಟಾಗಿ ತೆಳುವಾಗಿ ತಟ್ಕೊತೀವೋ ಅಷ್ಟು. ಬೇಯಿಸುವಾಗೂ ಅಷ್ಟೇ ಮೀಡಿಯಮ್ ಊರಿಲಿ ಇಟ್ಕೊಂಡು ನೀಟಾಗಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಹೋಳಿಗೆ. ನಾನೀಗ ಮೈದಾ ಹಿಟ್ಟು ಕೈಯಲ್ಲೇ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಅದಕ್ಕೆ ಹೂರಣ ಸೇರಿಸ್ಕೊಂಡು ಫಿಲ್ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಏನಾರು ಮೈದಾ ಹಿಟ್ಟು ಬಂದರೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಈ ಥರ ತಟ್ಕೊತಿದ್ದೀನಿ. ಅಂದರೆ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಆದರೂ ಹೋಳಿಗೆ ಟೇಸ್ಟ್ ಇರೋಲ್ಲ. ನಾನು ಮಾಡಿದ್ದು ಹೋಳಿಗೆ ಅಂತೂ ಪರ್ಫೆಕ್ಟಾಗಿ ಬಂದಿತ್ತು. ಸ್ವೀಟು, ಸಾಫ್ಟು ಮತ್ತು ತೆಳುವಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾವು ರೊಟ್ಟಿ ತಟ್ಟೋದ್ರಿಂದ 3 ಬೆರಳಲ್ಲಿ ನೋಡಿ ನಾನು ಈ ಥರ ಹೋಳಿಗೆ ತಟ್ಟಿದ್ದೀನಿ. ಎಲ್ಲ ಹೋಳಿಗೆ ತೆಳುವಾಗೇ ಬಂದಿತ್ತು, ಎಲ್ಲೂ ಸೀದೋಗಿಲ್ಲ, ಯಾವುದೂ ಕಿತ್ತೋಗಿಲ್ಲ. ಸಾಫ್ಟಾಗಿರೋವಾಗ ನಾವು ತೆಗೆದು ಹಾಕೋವಾಗ ಸ್ವಲ್ಪ ರಫಾಗಿ ಹಾಕ್ಬಿಟ್ರೆ ಕಿತ್ತೋಗ್ಬಿಡುತ್ತೆ. ಇಲ್ಲ ನಾವು ನೀಟಾಗಿ ಹುಷಾರಾಗಿ ಮಾಡಿಕೊಂಡ್ರೆ ಕಿತ್ತೋಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಹೋಳಿಗೆ ಬಂದಿತ್ತು. ಎಡ್ಜಸ್ ಎಲ್ಲ ಸ್ವಲ್ಪ ಓಪನ್ ಆದಂಗೆ ಆಗುತ್ತೆ, ಅದು ನಾವು ಬೆರಳಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಹೋಳಿಗೆ ಎಷ್ಟು ನೀಟಾಗಿ ಬಂದಿದೆ ಅಂತ, ತುಂಬ ಸಾಫ್ಟಾಗಿ ತೆಳುವಾಗಿ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಮನೇಲಿ ತೊಗರಿಬೇಳೆ ಹೋಳಿಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಟೇಸ್ಟ್ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ನಿಮ್ಮ ಸಲಹೆ ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮತ್ತು ನಿಮ್ದು ಏನೇ ವಿಶಸ್ ಇದ್ದರೂ, ನಿಮ್ದು ಯಾವುದೇ ಥರದ ಅಡುಗೆ ಅದು ಏನೇ ಬೇಕಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಧಾನವಾಗಿ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ಬೇಳೆ ಹೋಳಿಗೆ ರೆಡಿ ಇದೆ, ಎಲ್ಲೂ ಕಿತ್ತೋಗಿಲ್ಲ, ಸೀದೋಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. 1 kg ಕಡಿಮೆ ಅಂದರೂ 60 ಹೋಳಿಗೆ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.